ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಸಿಂಪಲ್ ಬ್ಲೌಸ್ಗಳಿಗೆ ಕ್ರೋಶಾ ವರ್ಕಿಂದ ಬ್ಯಾಕ್ ನೆಕ್ಕನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ನೀವು ಬ್ಲೌಸ್ಗಳಿಗೆ ವರ್ಕ್ ಹಾಕೋ ಬದಲು ನೀವೇ ನಿಮ್ಮ ಕೈಯಾರೆ ಕೇವಲ ಒಂದು 10 ರೂಪಾಯಿ ಖರ್ಚು ಮಾಡಿದರೆ ಸಾಕು, ನೀವೇ ವರ್ಕನ್ನು ಮಾಡ್ಕೋಬೋದು. ಕ್ರೋಶಾ ಬರ್ತಾ ಇದೆ ನಿಮಗೆ ಅಂದರೆ ಈ ಥರ ಟ್ರೈ ಮಾಡಿ. ನೀವು ಕೂಡ ಕೇವಲ ಒಂದು 10 ರೂಪಾಯಿ ಒಂದು ಸಿಲ್ಕ್ ಥ್ರೆಡ್ ತೊಗೊಂಡ್ರೆ 20 ರುಪೀಸ್ಗೆ ನೀವು ಒಂದು ಸಿಲ್ಕ್ ಥ್ರೆಡನ್ನು ತಂದರೆ ಇದಕ್ಕೆ ಒಂದು ಅರ್ಧನೂ ಖರ್ಚಾಗೋದಿಲ್ಲ, ಒಂದು ಕಾಲು ಭಾಗದಷ್ಟು ಕೂಡ ಹೋಗೋದಿಲ್ಲ. ನಾನಿಲ್ಲಿ ನೋಡಿ ಈ ಬ್ಲೌಸ್ಗೆ ಅಪೋಸಿಟ್ ಆಗಿ ಕಾಣೋದಕ್ಕೆ ಡಾರ್ಕ್ ಕಲರ್ ಇರೋ, ಅಂದರೆ ಸ್ವಲ್ಪ ಇದು ಲೈಟ್ ಕಲರ್ ಇದೆಯಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಡಾರ್ಕ್ ಬ್ಲೂ ಕಲರ್ ತೊಗೊಂಡಿದ್ದೀನಿ ಇದಕ್ಕೆ ವರ್ಕ್ ಮಾಡೋದಕ್ಕೆ. ನೀವು ಯಾವ ಥರ ಮಾಡ್ಕೋಬೇಕಂದ್ರೆ ಸೀರೆ ಕಲರ್ ಇರುತ್ತಲ್ಲ, ಅಂದರೆ ಸೀರೆ ಬ್ಲೌಸ್ಗೆ ಏನಾದರೂ ಮಾಡ್ತಾ ಇದ್ದರೆ ಸೀರೆಯ ಕಲರ್ ಇರೋ ಥ್ರೆಡ್ಡನ್ನು ನೀವು ಇಲ್ಲಿ ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗೆ ಇಲ್ಲಿ ಯಾವ ವರ್ಕ್ ಮಾಡ್ಕೊಂಡಿರ್ತೀರೋ ಅದೇ ವರ್ಕನ್ನು ನೀವು ಸೀರೆಗೂ ಕೂಡ ಕುಚ್ಚನ್ನು ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೀರೆ ಮತ್ತು ಬ್ಲೌಸ್ ಎರಡೂ ವರ್ಕ್ಗಳು ಸೇಮ್ ಕಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನನ್ನು ನಾನು ಮಾಡ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ. ಈ ಥರ 6 ಎಳೆ ದಾರ ತಗೊಂಡಿದ್ದೀನಿ. 8 ಎಳೆ ಕೂಡ ಮಾಡ್ಕೋಬೋದು ನೀವು ಈ ಬ್ಲೌಸ್ಗೆ ಮಾಡ್ಕೊಳ್ಳೋದಕ್ಕೆ. ನಾನು 6 ಎಳೆಯಿಂದ ಸೀರೆ ಕುಚ್ಚಿಗೆ ಹಾಕ್ತೀವಲ್ಲ ಅದೇ ಥರ ಇದಕ್ಕೂ ಕೂಡ 6 ಎಳೆಯಿಂದನೇ ನಾನು ಮಾಡ್ಕೋತಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಎಲ್ಲ ಥರದ ಸಿಂಪಲ್ ಬ್ಲೌಸ್ ಇರುತ್ತಲ್ಲ, ಅದಕ್ಕೆ ನೀವು ಈ ಥರ ನಿಮ್ಮ ಕೈಯಾರೆ ನೀವು ಕ್ರೋಶಾ ವರ್ಕನ್ನು ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಬ್ಲೌಸ್ಗೂ ಕೂಡ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡಿಸೈನ್ ಮಾಡ್ಕೊಳ್ಳುವಾಗ ಮೊದಲು ಇಲ್ಲಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೇಮ್ ಈ ಥರ ಸೀರೆ ಕುಚ್ಚಿಗೆ ಹಾಕ್ಕೊಳ್ಳುವಾಗ ಯಾವ ಥರ ಇಲ್ಲಿ ಗಂಟಾಕಿ ರೆಡಿ ಮಾಡಿ ಇಟ್ಕೋತೀವೋ ಅದೇ ಥರ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಶೋಲ್ಡರ್ಗೆ ಇರುತ್ತಲ್ಲ ಈ ಥರ, ಅದೇ ಬ್ಯಾಕ್ ಸೈಡಿಂದ ಇಲ್ಲಿಂದ ಬೇಕಿದ್ರೆ ನಿಮಗೆ ಮುಂದ್ಗಡೆ ಬೇಕಂದ್ರೆ ಇಲ್ಲಿಂದ ಕೂಡ ನೀವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೋದು. ನಾನು ಓನ್ಲಿ ಬ್ಯಾಕ್ ನೆಕ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚುಚ್ಕೊಳ್ಳುವಾಗ ಕಷ್ಟ ಆಗುತ್ತೆ. ಈ ಥರ ನೀಟಾಗಿ ಪೈಪಿಂಗ್ ಇರಬೇಕು. ಸ್ವಲ್ಪ ಚಿಕ್ಕದಾಗಿದ್ದರೆ ಪೈಪಿಂಗು ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ. ಸ್ವಲ್ಪ ಇದು ದಪ್ಪ ಇದೆ, ನೋಡ್ಬೇಕು ಯಾವ ಥರ ಬರುತ್ತೆ ಅಂತ. ಸ್ವಲ್ಪ ಇಲ್ಲಿ ಚುಚ್ಕೊಳ್ಳೋದಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ. ಮೊದಲು ಈ ಥರ ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲ್ ತರ್ತೀನಿ. ಮೊದಲು ಒಂದ್ಸಲ ಲಾಕ್ ಮಾಡಿಕೊಂಡು ಅದಾದಮೇಲೆ 1 2 3 ಚೈನ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಕ್ಕೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಕಾಣಿಸುತ್ತೆ ಅನ್ನೋ ನಿಮಗೆ ಆತಂಕ ಕೂಡ ಬೇಡ. ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಇದನ್ನು ಕೂಡ ಕಾಣಿಸದೇ ಇರೋ ಥರ ಯಾವ ಥರ ಮಾಡಬೇಕಂತ. ಇಲ್ಲಿ ಕಾಣಿಸುತ್ತಲ್ಲ ಈ ಥ್ರೆಡ್ ಈ ಥರ ಮಾಡ್ಕೊಂಡಿರೋದು, ಇದು ಕೂಡ ಕಾಣದೇ ಇರೋ ಥರ ನಿಮಗೆ ಹೇಳ್ಕೊಡ್ತೀನಿ. ಈಗ 3 ಚೈನ್ ಆಯಿತು. ಅದಾದಮೇಲೆ 1 2 3 4 5 6 ಈಗ 6 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಚುಚ್ಚೋದಕ್ಕೆ ಕಷ್ಟ ಅಂತೆ ಬಿಟ್ಟರೆ ಮತ್ತೆ ಏನೂ ಇಲ್ಲ. ಈಸಿಯಾಗಿ ಒಂದು 10 ರೂಪಾಯಿ ಖರ್ಚು ಮಾಡಿಕೊಂಡು ನಾವೇ ನಮ್ಮ ಕೈಯಾರೆ ಡಿಸೈನನ್ನು ಮಾಡ್ಕೋಬೋದು. ನೋಡಿ ಈ ಥರ ಬರಲಿ ಈ ಶೇಪು. ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಪೈಪಿಂಗ್ ಏನಾದರೂ ಚಿಕ್ಕದಾಗಿದ್ದರೆ ತುಂಬಾ ನೀಟಾಗಿ ಬರುತ್ತೆ. ಓಕೆ, ಮತ್ತೆ 3 ಚೈನ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ 6 ಚೈನು, ಈ 6 ಚೈನ್ ಅಕ್ಕಪಕ್ಕ 3 ಚೈನ್ ಬರಬೇಕು. ಇದು ಒಂದು ಆರ್ಚು. ಮತ್ತು ಈ 3 ಚೈನ್ ಹಾಕಿದ ಮೇಲೆ ಮತ್ತೆ 6 ಚೈನ್ಸ್ ಹಾಕಬೇಕು. ಇದು ಕೂಡ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಈ ಥರ. ಈಗ ಈ 6 ಚೈನ್ ಆದಮೇಲೂ ಕೂಡ ನಾನು 3 ಚೈನ್ ಹಾಕ್ತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್. ಮೊದಲು ಈ ಬೇಸ್ ಲೈನನ್ನು ಹಾಕ್ಕೋಬೇಕು, ಅದಾದಮೇಲೆ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಈ 6 ಚೈನ್ ಅಕ್ಕಪಕ್ಕ 3 ಚೈನು ಮತ್ತು ಈ 6 ಚೈನ್ ಅಕ್ಕಪಕ್ಕ 3 ಚೈನ್, ಈ ಥರ ನಾವು ಬೇಸ್ ಲೈನನ್ನು ಮೊದಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಬ್ಲೌಸ್ ಪೂರ್ತಿ ಬ್ಯಾಕ್ ನೆಕ್ ಇದೆಯಲ್ಲ
ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಮಾಡ್ತಾ ಹೋಗಿ. ಇಲ್ಲಿ 2 ಟೈಮ್ ಬರುತ್ತೆ 3 ಚೈನ್. ಸ್ಟಾರ್ಟಿಂಗ್ ಮಾತ್ರ 1 ಟೈಮ್ 3 ಚೈನ್, ಅದಾದಮೇಲೆ 6 ಚೈನ್ ಆದಮೇಲೆ 3 ಚೈನ್ 2 ಟೈಮ್ಸ್ ಬರುತ್ತೆ. 6 ಚೈನ್ ಹಾಕಿ ಒಳಗಡೆಗೆ ಲಾಕ್ ಮಾಡ್ಕೋತೀವಿ. ಮತ್ತೆ 3 ಚೈನ್. ಇದೇ ಥರ ಬೇಸ್ ಲೈನ್ ಕಂಟಿನ್ಯೂ ಮಾಡಿ. ಪೂರ್ತಿ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಅಂತ. ಓಕೆ, ಇದೇ ಥರ ಬೇಸ್ ಲೈನ್ ಮಾಡ್ಕೊಳ್ಳಿ. ಓಕೆ ನೋಡಿ, ಬ್ಯಾಕ್ ಸೈಡ್ ಪೂರ್ತಿ ಈ ಥರ ಬೇಸ್ ಲೈನ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡಬೇಕಂದ್ರೆ ಇದನ್ನು ಈ ಥರ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಎಲ್ಲಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಲ್ಲ, ಎಂಡ್ವರೆಗೂ ನೋಡಿ. ಇಲ್ಲಿ ಕೂಡ 6 ಚೈನ್ ಹಾಕಿ ಇಲ್ಲಿ 3 ಚೈನ್ ಒಂದು ಸಲ ಹಾಕಿದ್ದೀನಿ, ಯಾಕಂದರೆ ಲಾಸ್ಟಲ್ಲಿ ಇಲ್ಲಿ ಆರ್ಚ್ ಕಂಟಿನ್ಯೂ ಆಗಲ್ಲ, ಅದಕ್ಕೋಸ್ಕರ ಒಂದು ಸಲ. ಸ್ಟಾರ್ಟಿಂಗಾಗಿ ಎಂಡಲ್ಲಿ 3 ಚೈನ್ 1 ಟೈಮು, ಮಿಡಲ್ನಲ್ಲಿ 2 ಟೈಮ್ಸ್. ಇವಾಗ ಇದನ್ನು ಈ ಥರ ತಿರುಗಿಸ್ಕೋಬೇಕು ಈ ಥರ. ಓಕೆ, ಇವಾಗ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ಳಿ. 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ಥರ ಇದೆ. 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇಲ್ಲಿಂದ 1 2 ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಬರುತ್ತೆ 1. ಮತ್ತೆ ಸೇಮ್ ಪ್ಲೇಸ್ಗೆ 1 ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕನ್ನು ಮಾಡ್ಕೋತೀನಿ. ಮತ್ತು ಸೇಮ್ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋಬೇಕು. 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇಲ್ಲಿಂದ 2 ಚೈನ್ ಹಾಕಿ 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಮತ್ತೆ 1 ಪಿಕಾಟ್ ಬರುತ್ತೆ. ಮತ್ತೊಂದು ಡಬಲ್ ಕ್ರೋಶೆ ಕಂಬ ಸೇಮ್ ಪ್ಲೇಸ್ಗೆ. ಅದಾದಮೇಲೆ 2 ಚೈನ್ಸ್ 2 ಕಂಬಗಳ ಮಧ್ಯೆ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ ನಮಗೆ 4 ಡಬಲ್ ಕ್ರೋಶೆ ಕಂಬ ಮತ್ತು ಪಿಕಟ್ ಬಂದಿದೆ. ಇವಾಗ ಥ್ರೆಡನ್ನು ಸ್ವಲ್ಪ ಮೇಲ್ ಮಾಡ್ಕೋತೀನಿ. ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಮತ್ತೆ ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ ಮತ್ತು ಇದೇ ಗ್ಯಾಪ್ಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಕಂಬಗಳ ಮಧ್ಯದಲ್ಲಿ 1 ಡಬಲ್ ಕ್ರೋಶೆ ಕಂಬ ಮತ್ತು ಪಿಕಾಟ್ ಆಯಿತು. ಮತ್ತೆ 1 ಡಬಲ್ ಕ್ರೋಶೆ ಕಂಬ, 2 ಚೈನ್ಸ್ 2 ಕಂಬಗಳ ಮಧ್ಯೆ ಲಾಕ್, ಮತ್ತೆ 1 ಪಿಕಾಟ್ ಆಯಿತು. ಮತ್ತು ಸೇಮ್ ಬೀಡ್ ಹಾಕೋಕ್ಕೂ ಮೊದಲು 4 ಕಂಬ ಮತ್ತು ಪಿಕಾಟ್ ಮಾಡ್ಕೊಂಡಿದ್ದೆ. ಬೀಡ್ ಹಾಕಿದ ಮೇಲೂ ಕೂಡ 4 ಡಬಲ್ ಕ್ರೋಶೆ ಕಂಬ ಮತ್ತು ಪಿಕಾಟನ್ನು ಮಾಡ್ಕೋತೀನಿ. ಒಂದು ಆರ್ಚ್ಗೆ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಅದು ಸೀರೆ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಸೇಮ್ ಒಂದೇ ಸಮವಾಗಿ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಡಿಸೈನ್ ಸೈಜ್ ಕೂಡ ಹೆಚ್ಚು ಕಡಿಮೆನೇ ಕಾಣಿಸೋದು. ಓಕೆ ನೋಡಿ, ಈ ಥರ ಬರುತ್ತೆ. ಇಲ್ಲಿ 4 ಕಂಬ, ಇಲ್ಲಿ 4 ಕಂಬ, ಮಿಡಲ್ನಲ್ಲಿ ಬೀಡು. ಇದು ಬೇಡ ಅಂದರೆ ಹಾಗೆ ಕಂಬಗಳನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಈ 3 ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಈ ಥರ ಬರುತ್ತೆ. ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ 6 ಚೈನ್ ಇದೆಯಲ್ಲ ಅದರ ಒಳಗಡೆಗೆ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಅದಾದಮೇಲೆ 2 ಚೈನ್ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡಿಕೊಂಡಾಗ ಪಿಕಾಟ್ ಬರುತ್ತೆ. ಮತ್ತೆ 1 ಡಬಲ್ ಕ್ರೋಶೆ ಕಂಬ. ಫಸ್ಟ್ ಆರ್ಚ್ ಯಾವ ಥರ ಮಾಡ್ಕೊಂಡ್ವೋ ಇದನ್ನು ಕೂಡ ಅದೇ ಥರ ಮಾಡ್ಕೋಬೇಕು. 2 ಚೈನ್ ಹಾಕಿ ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಇದೇ ಥರ 4 ಕಂಬ ಮಾಡ್ತೀನಿ. ಓಕೆ ನೋಡಿ, 4 ಡಬಲ್ ಕ್ರೋಶೆ ಕಂಬ ಮತ್ತು ಪಿಕಾಟ್ ಕಂಪ್ಲೀಟ್ ಆಗಿದೆ. ಇವಾಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ 1 ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ
ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ, ಅದಾದಮೇಲೆ 2 ಚೈನ್ಸ್, 2 ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಬಂದಿರುತ್ತೆ, ಅಲ್ಲಿ ಲಾಕ್ ಮಾಡಿಕೊಂಡಾಗ ಪಿಕಾಟ್ ಬರುತ್ತೆ ಒಂದು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಪಿಕಾಟ್ಗಳನ್ನು ಕೂಡ ಮಾಡ್ಕೋಬೋದು. ಆರ್ಚ್ ಪುಟ್ಟದಾಗಿ ಬರಲಿ ಅಂತ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಿದ್ದೀನಿ. ಬೀಡ್ ಹಾಕೋಕ್ಕೂ ಮೊದಲು 4 ಕಂಬ ಮಾಡ್ಕೊಂಡಿದ್ದೆ. ಬೀಡ್ ಹಾಕಿದ ಮೇಲೂ ಕೂಡ 4 ಕಂಬ ಮತ್ತು ಪಿಕಾಟ್ಗಳನ್ನು ಮಾಡ್ಕೋತಿದ್ದೀನಿ. ಇದೇ ಥರ ನೀವು ಸೀರೆಗೂ ಕೂಡ ಸೇಮ್ ಡಿಸೈನನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ಗೆ ಯಾವ್ದು ಹಾಕಿರ್ತೀರೋ ಅದನ್ನೇ ಸೀರೆಗೂ ಕೂಡ ಕುಚ್ಚು ಹಾಕ್ಕೊಳ್ಳಿ. ಎರಡು ಕೂಡ ಮ್ಯಾಚ್ ಆದಾಗ ತುಂಬಾ ನೀಟ್ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 2 ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ. ಈ ಥರ 2 ಆರ್ಚ್ಗಳಿಗೂ 8 ಡಬಲ್ ಕ್ರೋಶೆ ಕಂಬ ಮತ್ತು ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ. ಇವಾಗ ಇದೇ ಥರ ನೀವು ಪೂರ್ತಿ ಬ್ಯಾಕ್ ನೆಕ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ. ಓಕೆ, ನೋಡಿ, ಲಾಸ್ಟ್ವರೆಗೂ ಇದೇ ಥರ ಆರ್ಚ್ಗಳನ್ನು ಮಾಡ್ತಾ ಬಂದಿದ್ದೀನಿ. ಬೇಸ್ ಲೈನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ಈ ಆರ್ಚ್ ಎಂಡ್ ಆಗಿದೆ. ಇದು ಉಲ್ಟಾ ಕಡೆಯಿಂದ ಆರ್ಚ್ ಸೀದಾನೇ ಇದೆ, ಈ ಕಡೆಯಿಂದ ಇಲ್ಲಿ ಉಲ್ಟಾ ಇದೆ, ನೋಡ್ತಾ ಇರ್ಬೋದು. ಬ್ಲೌಸ್ ಎಲ್ಲಿ ಸೀದಾ ಇದೆಯೋ ಅಲ್ಲಿ ಆರ್ಚ್ ಉಲ್ಟಾ ಬಂದಿದೆ. ಇವಾಗ ಏನು ಮಾಡಬೇಕಂತ, ಓಕೆ, ಇವಾಗ ಮೊದಲು ಇದನ್ನು ಎಂಡ್ ಮಾಡ್ಕೊಂಡು ಬಿಡೋಣ. ಲಾಸ್ಟಲ್ಲಿ 1-2 ಚೈನ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಇವಾಗ ಇದನ್ನು ನಾನು ಸ್ವಲ್ಪ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಮುಂದ್ಗಡೆನೆ ಮಾಡ್ಕೋತೀನಿ ನೋಡಿ, ಯಾಕಂದರೆ ಇದು ಬ್ಯಾಕ್ ಸೈಡ್ ಹೋಗುತ್ತೆ. ಗಮ್ ಹಚ್ಚಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಓಕೆ, ಇದು ಬ್ಯಾಕ್ ಸೈಡ್ ಬಂತು. ನಾನಿಲ್ಲಿ ಉಲ್ಟಾ ಕಡೆಯಿಂದ ಹಾಕ್ಕೊಂಡು ಬಂದಿದ್ನಲ್ಲ ಡಿಸೈನು, ಇದು ಸೀದಾ ಕಡೆಗೆ, ಬ್ಲೌಸ್ ಉಲ್ಟಾ ಕಡೆಯಿಂದ ಡಿಸೈನ್ ಸೀದಾ ಕಾಣ್ತಿದೆ. ಇದನ್ನು ಏನು ಮಾಡಬೇಕಂದ್ರೆ, ಇವಾಗ ನಿಮಗೆ ಇಲ್ಲಿ ಇದೇ ಥರ ಬೇಕು ಅಂದರೆ ಈ ಥರನೂ ಕೂಡ ಬಿಟ್ಕೋಬೋದು. ನೋಡ್ತಾ ಇರ್ಬೋದು, ಈ ಥರ ಬಂದಿದೆ ಡಿಸೈನ್, ಈ ಥರ ಬಂದಿದೆ. ಇದೇ ಥರ ಇರಲಿ ಅಂದರೆ ಬಿಟ್ಕೊಳ್ಳಿ. ಒಂದು ವೇಳೆ ಇದು ಥ್ರೆಡ್ ಇದೆಯಲ್ಲ ಎಕ್ಸ್ಟ್ರಾ, ಇಲ್ಲಿ ಇದು ಕಾಣಿಸುತ್ತೆ ನಮಗೆ, ಈ ಥರ ಬೇಡ ಅಂದರೆ ಏನು ಮಾಡಬೇಕಂದ್ರೆ, ಇವಾಗ ನಾವು ಯಾವ ಕಲರಿಂದ ಆರ್ಚನ್ನು ಮಾಡ್ಕೊಂಡಿರ್ತೀವೋ ಅದೇ ಕಲರ್ ಕಾಟನ್ ಥ್ರೆಡ್ ತಗೋಬೇಕು. ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಅದನ್ನು ಪೋಣಿಸ್ಕೊಂಡು ಇಟ್ಕೊಳ್ಳಿ. ಇವಾಗ ಈ ಆರ್ಚ್ ಇದೆಯಲ್ಲ ಇದನ್ನು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ತಂದು ಇಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ನೀಟಾಗಿ ಕೂಡುತ್ತೆ. ಆ ಥ್ರೆಡ್ ನಮಗೆ ಕಾಣಿಸ್ಬಾರ್ದು, ಹಾಕಿರೋ ಥ್ರೆಡ್ ಅಂದರೆ ಈ ಥರ ಮಾಡ್ಕೊಳ್ಳಿ. ಒಂದೇ ಸ್ಟಿಚ್ ಸಾಕು, ಜಾಸ್ತಿ ಕೂಡ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದೇ ಕಡೆ 1-2 ಸಲ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಅಂದರೆ ಪೂರ್ತಿಯಾಗಿ ಆರ್ಚಿಗೆಲ್ಲ ಸ್ಟಿಚ್ ಮಾಡಬೇಕಂತೇನಿಲ್ಲ, ಮಿಡಲ್ನಲ್ಲಿ ಒಂದು ಸೈಡ್ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಸಾಕು 1-2 ಸಲ. ಸೇಮ್ ಕಲರ್ ಕಾಟನ್ ಥ್ರೆಡ್ ತಗೊಂಡ್ರೆ ಕಾಣಿಸೋದಿಲ್ಲ ಥ್ರೆಡ್, ಅದಕ್ಕೋಸ್ಕರ ನೀವು ಯಾವುದು ಕಲರಿಂದ ನೀವು ಬ್ಲೌಸ್ಗೆ ವರ್ಕ್ ಮಾಡ್ಕೊಂಡಿರ್ತೀರೋ ಆ ಥರ ಮಾಡ್ಕೊ. ನಿಮಗೆ ಈ ಥರ ಕೂಡ ಬೇಕಂದರೆ ನೋಡ್ತಾ ಇರ್ಬೋದು, ಒಂದು ಹಾಗೆ ಬಿಟ್ಕೊಳ್ಳಿ, ಒಂದು ಈ ಥರನೂ ಕೂಡ ಮಾಡ್ಕೋಬೋದು. ಬೇಡ ಅಂದರೆ ಎಲ್ಲ ಆರ್ಚ್ಗಳನ್ನು ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಆರ್ಚ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಇವಾಗ ಡೈರೆಕ್ಟಾಗಿ ಮತ್ತೆ ಈ ಕೆಳಗಡೆ ಸೆಕೆಂಡ್ ಒನ್ ಆರ್ಚ್ ಇದೆಯಲ್ಲ ಅಲ್ಲಿ ಈ ಥರ ನೀಡಲ್ನ ತರ್ತೀನಿ. ಇದೇ ಥರ ನಾವು ಪ್ರತಿಯೊಂದು ಆರ್ಚ್ಗೂ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಒಂದು ಸಲ ಮಾಡ್ಕೊಳ್ಳಿ ಸಾಕು, ಒಂದು ಸೈಡು 1-2 ಸಲ ಲಾಕ್ ಮಾಡಿಕೊಂಡ್ರೆ ಆಯಿತು. ಆ ಬೀಡ್ ಇರುತ್ತಲ್ಲ ಮಿಡಲ್ನಲ್ಲಿ ಅಲ್ಲಿ ಮಾಡ್ಕೊಂಡು ಬಿಡಿ ಲಾಕು, ನೀಟಾಗಿ ಕೂಡುತ್ತೆ. ಓಕೆ, ನಾನು 1-2 ಆರ್ಚ್ ತೋರಿಸಿದ್ದೀನಿ. ನೀವು ಪೂರ್ತಿಯಾಗಿ ಇದೇ ಥರ ಬ್ಲೌಸ್ಗೆ ಮಾಡ್ಕೊಳ್ಳಿ. ಈ ಥರ ಪೂರ್ತಿಯಾಗಿ ಮಾಡ್ತಾ ಬನ್ನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ.
ಓಕೆ ನೋಡಿ ಎಂಡ್‌ವರೆಗೂ ಇದೇ ಥರ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ತುಂಬಾನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು. ಕೇವಲ ಒಂದು ₹10ಗಳನ್ನ ಖರ್ಚು ಮಾಡಿಕೊಂಡು ನೀವು ಈ ಥರ ಬ್ಲೌಸ್‌ಗೆ ನೀವೇ ಕೈಯಾರೆ ವರ್ಕನ್ನು ಮಾಡ್ಕೋಬೋದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ವರ್ಕ್ ಮಾತ್ರ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್‌ಗಳಿಗೆ ಶೇರ್ ಮಾಡಿ. ಇದು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್‌ಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.